ಮಹಾಶಿವರಾತ್ರಿ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿ ನಾಳೆ ಬೆಳಿಗ್ಗೆ 6 ಗಂಟೆಗೆ ಈ ಮಹಾಶಿವರಾತ್ರಿಯ ಒಂದು ಹಬ್ಬವನ್ನು ನಾವು ನಮ್ಮ ಊರಲ್ಲಿ ಈಶ್ವರ ದೇವಸ್ಥಾನ ಇದೆ. ಆದಿಯಿಂದಲೂ ಇಲ್ಲಿ ಈಶ್ವರ ದೇವಸ್ಥಾನ ಇದೆ. 2 ಬೀದಿ ಇತ್ತು. ಒಂದು ಕಡೆ ಆಂಜನೇಯನ ದೇವಸ್ಥಾನ ಇತ್ತು, ಆ ಕಡೆ ಈಗಿರೋ ಶಿವನ ದೇವಾಲಯ ಇದೆಯಲ್ಲ, ಅಲ್ಲಿ ಒಂದು ಸಣ್ಣ ಮಧ್ಯಮ ದರ್ಜೆಯ ಗುಡಿ. ಇಲ್ಲಿ ಆಂಜನೇಯಂದು ಮಂಗಳೂರು ಅಂಚಿನ ಒಂದು ದೇವಸ್ಥಾನ. ಇಲ್ಲಿ ನಮ್ಮೂರಿನಲ್ಲಿ ವೀರಶೈವರು ಒಂದು ಕುಟುಂಬ ಯಾವಾಗಲೂ ಇಲ್ಲೇ ಇದ್ದು ಪೂಜೆ ಮಾಡ್ತಾಯಿದ್ರು. ವರ್ಷಕ್ಕೊಂದು ಸಾರಿ ಈ ಶಿವರಾತ್ರಿ ದಿವಸ ಈ ನಮ್ಮಲ್ಲಿ ಐನವರು ಅಂತ ಹೇಳ್ತಾರೆ, ಅಂದರೆ ಜಂಗಮರು. ನಮ್ಮ MP ಪ್ರಕಾಶ್ ಇದರೆಲ್ಲ ಆ ಕಮ್ಯುನಿಟಿ. ಇಲ್ಲಿ ಪಕ್ಕದ ಹಳ್ಳಿ ಡಾನೇಕನಹಳ್ಳಿ ಅಂತೇಳಿ, ಅಲ್ಲಿಂದ ಈ ದಿನ ಬಂದು ಅವರು ರಾತ್ರಿ ಗ್ರಾಮದೆಲ್ಲ ನಾವು ಸೇರಿದಂತೆ ಹಣ್ಣು ಕಾಯಿ ಅವರವ್ರ ಭಕ್ತಿಲಿ ಪೂಜೆ ಮಾಡಿಸ್ತಾರೆ. ಆ ಕಾಲದಲ್ಲಿ ಬಿಲ್ಲುಪತ್ರನ ಸ್ವಾಮಿ ತಲೆಯ ಮೇಲೆ ಇಡೋದು, ಅದ್ರ ಮೇಲೆ ಹಾಲು ಹಾಕೋದು, ಮೊಸರು ಹಾಕೋದು. ಆಗ ಆ ಸ್ತೋತ್ರ ಇವೆಲ್ಲ ಹೇಳಕ್ಕೆ ಬರ್ತಾ ಇತ್ತಿಲ್ಲ. ರುದ್ರದಲ್ಲಿ ಚಮಕ ಇವೆಲ್ಲ ಹೇಳ ಆ ಶಕ್ತಿ ಇತ್ತು. ಅದು ನನಗೆ 93 ವಯಸ್ಸು ತುಂಬ್ತಾ ಇದೆ. ಇನ್ನು ಹೇಳ್ತೀನಿ ಅಷ್ಟು. ನಾನು ಚಿಕ್ಕ ಹುಡುಗನಾಗಿದ್ದಾನಿಂದನೂ ನಮ್ಮದು ಒಂದು ಹಂಚಿನ ಮನೆಯೇ, ನಾಡಂಚಿನ ಮನೆ.